ನಮಸ್ಕಾರ ಸ್ನೇಹಿತರೆ, ಮನಸ್ಸಿನ ಮಾತು ವಿತ್ ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಇವತ್ತು ತೋರಿಸ್ತಾ ಇರೋದು ನಿಮ್ಮ ಚಿಕ್ಕ ಮಡಿನ. ಇದು ನಾನು ಅಡಿಕೆ ಗೋಟನ್ನ ತಗೊಂಡ್ ಬಂದಿದ್ದೀನಿ. ಯಾವ ರೀತಿ ಆ ಗೋಟನ್ನ ನೆಲಕ್ಕೆ ಹಾಕೋದು, ಸಸಿ ಯಾವ ತರ ಬರೋದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಸ್ಕಿಪ್ ಮಾಡದೆ ನೋಡ್ರಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ, ಎಲ್ಲ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ರಿ ಅಂತ ಹೇಳ್ತಾ ಲೇಟ್ ಮಾಡೋದು ಬೇಡ. ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರಿಗೆ ಗೋಟು ಯಾವ ರೀತಿ ನೆಲಕ್ಕೆ ಹಾಕ್ಬೇಕು ಅನ್ನೋದನ್ನ ತೋರಿಸ್ತಾ ಮತ್ತೆ ಎಲ್ಲ ಕಂಪ್ಲೀಟ್ ಆದ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ. ಸಾವಯವ ತೊಟ್ಟಿ ಉದ್ಯೋಗ ಖಾತ್ರಿಯಲ್ಲಿ ಈ ಒಂದು ತೊಟ್ಟಿ ನಿರ್ಮಾಣ ಮಾಡ್ಕೊಂಡಿದ್ದೀನಿ. ಇನ್ನು ಡಿಕಂಪೋಸರ್ ಬಳಸ್ಬಿಟ್ಟು ಇನ್ನೆಲ್ಲ ಗೊಬ್ಬರ ಮಾಡ್ಕೊಂಡಿದ್ದೀನಿ ನೋಡ್ರಿ. ಮೇಲೆ ಒಂದು ಸೊಟ್ಟು ಮಣ್ಣನ್ನ ಹಾಕಿ ಎಲ್ಲ ಒಳ್ಳೆ ಒಂದು ಸಾವಯವ ಗೊಬ್ಬರನ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಇದೇ ತರನೇನೆ ಗರಿನೆಲ್ಲ ಹಾಕ್ಬಿಟ್ಟು ಮೇಲೆ ಮಣ್ಣು ಹಾಕಿ ಚೆನ್ನಾಗಿ ನೀರು ಬಿಟ್ರೆ ಒಂದು ಫಲವತ್ತಾದ ಗೊಬ್ಬರ ಆಗುತ್ತೆ. ಈ ಗೊಬ್ಬರನೆಲ್ಲ ನಾನು ರೆಡಿ ಮಾಡ್ಕೊಂಡ್ರ ಮಡಿಗೆ ಹಾಕಬೇಕು. ಫಸ್ಟ್ ಒಂದು 5 ಅಡಿ 6 ಅಡಿ ಮಡಿ ಮಾಡ್ಕೊಂಡಿದ್ದೀನಿ. ಮಡಿ ಮಾಡ್ಕೊಂಡು ಈ ಒಂದು ಗೊಬ್ಬರದ ಮಣ್ಣನ್ನ ನೆಲಕ್ಕೆ ಹಾಕ್ಬೇಕು ಸ್ನೇಹಿತರೆ. ಯಾಕಂದ್ರೆ ಗಟ್ಟಿನೆಲ್ಲ ತೆಗೆದ್ಬಿಟ್ಟು ಇದನ್ನ ಹಾಕಿದ್ರೆ ಮಿದುವಿರು. ನೆಕ್ಸ್ಟ್ ಆ ಮೊಳಕೆಗಳನ್ನ ಕಿತ್ಕೊಳ್ಳೋದಕ್ಕೆ ಅನುಕೂಲವಾಗ್ಬೇಕು ಅಂತಂದ್ರೆ ನೋಡ್ರಿ, ಮಡಿನ ಸಿದ್ಧ ಮಾಡ್ಕೊಂಡಿದೀನಿ. ಈಗ ಅಲ್ಲಿಂದ ತಂದಂತ ಮಣ್ಣನ್ನ ಎಲ್ಲ ನೋಡ್ರಿ 1 ಇಂಚ್ 2 ಇಂಚ್ ದಪ್ಪಕ್ಕೆ ಹರಡಿದ್ದೀನಿ. ಇನ್ನ 1 2 3 ಬಾಂಡ್ಲಿ ಬೇಕಾಗುತ್ತೆ. ಎಲ್ಲ ನೀಟಾಗಿ ಹರಡ್ಬೇಕಾಗ್ತತೆ. 1 ಇಂಚ್ 1 2 ಇಂಚ್ ಹರಡಿದ್ರೆ ಸಾಕು. ತುಂಬಾನೇ ಚೆನ್ನಾಗಿ ಇದಾಗುತ್ತೆ ಸ್ನೇಹಿತರೆ. ನಾವು ಚೀಲದಲ್ಲೇ ಬಿಟ್ಬಿಟ್ರೆ ಅದು ಸೀದಾ ಕಂಪ್ಲೀಟ್ ಆಗಿ ಒಂದಕ್ಕೊಂದೆಲ್ಲ ಬೇರೆಲ್ಲ ಎಣ್ಕೊಂಡು ಕೀಳ್ಬೇಕಾದ್ರೆ ಎಲ್ಲ ಮುರಿದೋಗೋದು, ತಿರ್ಗಾ ಉದ್ನಾಗ ಬಂದಿರ್ತವೆ. ಚೀಲದಲ್ಲೆಲ್ಲ ಒಂದಕ್ಕೊಂದೆಲ್ಲ ಫಿಟ್ಟಾಗಿ ಇದು ಮಾಡ್ಬಿಡ್ತದೆ ನೋಡ್ರಿ. ನಾನು ಸುಮಾರು 1 ತಿಂಗಳು 1.5 ತಿಂಗಳಾಯ್ತು ತಂದು ಮನೆ ಹತ್ರನೇ ಇಟ್ಟು ಚೆನ್ನಾಗಿ ನೀರು ಹಾಕಿದ್ದೀನಿ. ಎಲ್ಲ ಒಂದು 20% ಗೋಟು ಎಲ್ಲ ಸೀದಾ ನೆಂದತ್ತೆ. ಚೆನ್ನಾಗಿ ನೆಂದಿರೋ ಗೋಟನ್ನ ನಾವು ನೆಲಕ್ಕೆ ಹಾಕಿದ್ವಿ. ಇವಾಗ 1 ಇಂಚ್ 2 ಇಂಚು ಸಾವಯವ ಮಣ್ಣನ್ನ ಹಾಕಿದ್ದೀನಿ. ಆ ಮಣ್ಣು ಹಾಕ್ಬಿಟ್ಟು ಎಲ್ಲ ನೋಡ್ರಿ ಒಂದು ಗೋಟಿಗೂ ಟಚ್ ಆಗದೆ ರೀತಿಯಾಗಿ ಅದನ್ನ ಸ್ವಲ್ಪ ಸ್ಪೇಸ್ ಕೊಡ್ಬೇಕಾಗ್ತದೆ. ನಾವು ಸ್ಪೇಸ್ ಕೊಟ್ಟು ಇದು ಮಾಡೋದು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಮಡಿಯಲ್ಲಿ ಹಾಕಿ ತೋರಿಸ್ತೀನಿ ನೋಡ್ರಿ. ಒಂದು ಬಾಂಡ್ಲೆಗೆ ತುಂಬಿ ಎಲ್ಲ ಹಾಕ್ಕೊಬೇಕು. ಹಾಕೊಂಡು ನೋಡ್ರಿ ನೀಟಾಗಿ ಆ ಥರ ಜೋಡಿಸ್ಬೇಕು. ಯಾಕಂದ್ರೆ ಮುಂದೆ ಕಿತ್ಕೊಳಕ್ಕೆ ಒಂದು ಸ್ವಲ್ಪ ಗ್ಯಾಪ್ ಇರಬೇಕು. ಗ್ಯಾಪ್ ಇದ್ರೆ ಚೆನ್ನಾಗಿ ಬೇರೆ ಇಳ್ಕೊಳತ್ತೆ. ಮತ್ತೆ ನಾವು ಪ್ಯಾಕೆಟಿಗೆ ಹಾಕಿದ ತಕ್ಷಣ ಒಳ್ಳೆ ಫಲವತ್ತಾಗಿ ಮತ್ತು ಉತ್ಕೃಷ್ಟಾಗಿ ಬರುತ್ತೆ ನೋಡ್ರಿ. ಕೆಲವರು ಬುಡನ ಕೆಳಕ್ ಮಾಡಿ ತುದಿನ ಮೇಲ್ಕ್ ಮಾಡಿ ಇಡ್ತಾರೆ, ಮೇಲೇನೆ ಮೊಳಕೆ ಬರೋದು ಅಂತಂದೇಳಿ. ಅದನ್ನ ನಾನು ತೋರಿಸ್ತಾ ಹೋಗ್ತೀನಿ ನೋಡ್ರಿ. ಮರದಿಂದ ಗೋಟು ಬಿದ್ರೆ ಕೆಳಗ್ ಬೀಳುತ್ತೆ ನೋಡ್ರಿ, ಉದ್ದುದ್ದ ಬೀಳುತ್ತೆ. ಸ್ಟ್ರೈಟ್ ಆಗಿ ಬೀಳೋದಿಲ್ಲ, ಆ ತರ ಬೀಳೋದಿಲ್ಲ. ಅಡ್ಡ ಬೀಳೋದ್ರಿಂದ ಮೊಳಕೆ ಈಸಿಯಾಗಿ ಬರುತ್ತೆ. ಕೆಲವರು ಈ ತರ ಎಲ್ಲ ಜೋಡಿಸ್ತಾರೆ. ಎಲ್ಲ ಬುಡನೆಲ್ಲ ಕೆಳಗೆ ಬಂದ್ಬಿಟ್ಟು ಮೇಲ್ ಮಾಡಿ ಬರೋದಕ್ಕೆ ಚೆನ್ನಾಗಿರ್ತತೆ ಅನ್ನೋ ಒಂದು ದೃಷ್ಟಿಯಿಂದ ಈ ತರ ಮಾಡ್ತಾರೆ. ಆ ತರ ಏನು ಅಷ್ಟು ಇದು ಅನ್ಸಲ್ಲ, ಮಾಡ್ಬೋದು. ಆ ತರ ಮಾಡಿದ್ರೆ ತಪ್ಪೇನಲ್ಲ. ಬಟ್ ಏನಂತಂದ್ರೆ ಇದು ಸರಳ ವಿಧಾನ. ಅದ್ ನೋಡ್ರಿ, ಈ ತರ ಎಲ್ಲ ಗ್ಯಾಪ್ ಅನ್ನ ಬಿಟ್ಟು ಹರಡ್ಬೇಕಾಗ್ತತೆ. ಹರಡಿದ್ರೆ ಮುಂದೆ ನಮಗೆ ಈಸಿಯಾಗಿ ಸಸಿಗಳನ್ನ ಕಿತ್ಕೊಳ್ಳೋದಕ್ಕೆ ಮತ್ತೆ ಸ್ಪೇಸ್ ಜಾಗ ಜಾಸ್ತಿ ಇರೋದ್ರಿಂದ ಒಂದು ಗೋಟಿಂದ ಒಂದು ಗೋಟಿಗೆ ಅಲ್ಲಿ ಲಾಸ್ ಆಗೋದಿಲ್ಲ. ಮತ್ತೆ ತಿರ್ಗಾ ಯಾವುದೇ ರೀತಿಯಾಗಿ ಒಂದ್ರ ಮೇಲೊಂದು ಗೋಟು ಇರಂಗಿಲ್ಲ. ಆ ಥರನೇ ನಾನು ಎಲ್ಲ ಸಿದ್ಧಪಡಿಸಿದ್ದೀನಿ ನೋಡ್ರಿ. ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಗೋಟುಗಳನ್ನೆಲ್ಲ ಹಾಕ್ಬಿಟ್ಟು ಅದು ನೀಟಾಗಿ ಮಾಡ್ಬೇಕಾಗ್ತತಿ.
ನೋಡ್ರಿ, ಒಂದು ಗೋಟ್ ಮೇಲೆ ಗೋಟ್ ಕೂರಂಗಿಲ್ಲ, ಏನಿಲ್ಲ ನೋಡ್ರಿ. ಕಂಪ್ಲೀಟ್ ಆಗಿ ಮಡಿನ ಸಿದ್ಧ ಮಾಡಿದ್ ನೋಡ್ರಿ. ಸೀದಾ ಮಡಿ ತುಂಬಾ ಹಾಕಿದ್ನಿ, ಸ್ಪೇಸ್ ಕೊಟ್ಟು. ಒಂದ್ರ ಮೇಲೆ ಒಂದು ಯಾವುದೇ ಕಾರಣಕ್ಕೂ ಇರಂಗಿಲ್ಲ. ಪದೇ ಪದೇ ಹೇಳ್ತಾನೆ, ಸಾವಯವ ಗೊಬ್ಬರ, ಇದರಲ್ಲಿ ಜಿಂಕು, ಫಾಸ್ಫರಸ್ಸು ಎಲ್ಲ ಇರುತ್ತೆ. ಯಾಕಪ್ಪ ಇದನ್ನ ನಾವು ಬಳಸ್ಬೇಕು ಅಂತಂದ್ರೆ ಸ್ನೇಹಿತರೆ, ಬೇರುಳ ಆಗಿರ್ಬೋದು, ಮತ್ತೆ ಬೇರೆ ಯಾವ್ದಾದ್ರು ಕೀಟಗಳಾಗಿರ್ಬೋದು, ಆ ಗೋಟನ್ನ ನಾಶ ಮಾಡ್ಬೋದು. ಅದರಿಂದ ಈ ಗೊಬ್ಬರನ ಹಾಕೋದ್ರ ಜೊತೆಗೆ ಅದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಆ ಮೊಳಕೆನೂ ಚೆನ್ನಾಗಿ ಉತ್ಕೃಷ್ಟವಾಗಿ ಬರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಆ ಒಂದು ಸಾವಯವ ಗೊಬ್ಬರ ಕಂಪ್ನಿಯಿಂದ ಬೇಕಾದಷ್ಟು ಕಂಪ್ನಿಗಳಿದಾವೆ. ಯಾವ್ದಾದ್ರು ಕಂಪ್ನಿದು ಯೂಸ್ ಮಾಡ್ಬೋದು, ಇಲ್ಲ ಕೊಟ್ಟಿಗೆ ಗೊಬ್ಬರ ಹಾಕ್ಬೋದು, ಇಲ್ಲಾಂತ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹಾಕಿನೂ ಹಾಕ್ಬೋದು. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ನೀವು ಹಾಕ್ತಾ ಹೋಗ್ಬೋದು. ಸ್ನೇಹಿತರೆ, ನಾನು ಎಲ್ಲ ಕಂಪ್ಲೀಟ್ ಆಗಿ ಇದೇ ಯಾವುದೇ ರಾಸಾಯನಿಕ ನಾನು ಬಳಸಿಲ್ಲ 3 ವರ್ಷದಿಂದ. ಬರೀ ಇದು ಡಿಕಂಪೋಸರು, ಆ ಸ್ಲರಿನ ಬಿಟ್ಕೊಂಡೇನೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಆರ್ಗ್ಯಾನಿಕ್ ಟಾನಿಕ್ಗಳನ್ನೇ ಬಳಸಿ ನಾನು ಈ ಒಂದು ತೋಟನ ರೆಡಿ ಮಾಡ್ತಾ ಇದ್ದೀನಿ ನೋಡ್ರಿ. ಈ ಗೊಬ್ಬರನ್ನ ತಗೊಂಡ್ಬಿಟ್ಟು ಜಾಸ್ತಿನೂ ಹಾಕಕ್ ಹೋಗ್ಬಾರ್ದು, ಯಾಕಂತಂದ್ರೆ ನಾವು ಎಷ್ಟು ಬೇಕೋ ಅಷ್ಟನ್ನೇ ಹಾಕ್ಬೇಕು. ಹಾಕಿ ಎಲ್ಲ ನೀಟಾಗಿ ಒಂದು ಸ್ವಲ್ಪನೂ ಜಾಗ ಬಿಡದ ರೀತಿಯಾಗಿ ಹಾಕ್ಬೇಕು. ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ನಾವು ತುಂಬಾನೇ ಪರಿಣಾಮಕಾರಿಯಾಗಿ ಬೇಕಾಗ್ತವೆ ಸ್ನೇಹಿತರೆ. ಸ್ವಲ್ಪ ಪ್ರಮಾಣದಲ್ಲಿ ಬೇಕು, ಜಾಸ್ತಿ ಬೇಡ. ಜಾಸ್ತಿ ಆದ್ರೂ ತೊಂದರೆ ಆಗುತ್ತೆ. ಸುಮ್ಮನೆ ಬರೆಯೋದನ್ನು ಹಾಕಿದ್ರು ಒಂದು ಪ್ರೊಟೆಕ್ಷನ್ ಇರೋದಿಲ್ಲ ಅಂತ ಈಗೆಲ್ಲ ಪೋರೇಟನ್ನ ಬ್ಯಾನ್ ಮಾಡ್ಬಿಡಿದಾರೆ ಸ್ನೇಹಿತರೆ. ಯಾವುದೇ ಬೇರುಳಕ್ಕಾಗ್ಲಿ, ಜಮಾಕ್ಷನ್, ಮೆಲಿತೆಂಡೆಸ್ಟ್ ಎಲ್ಲ ಬ್ಯಾನ್ ಮಾಡಿರೋದ್ರಿಂದ ಸಿಗ್ತಾ ಇಲ್ಲ ಅವು ನಮಗೆ. ಅದರಿಂದ ನಾವು ಆದಷ್ಟು ಈ ಒಂದು ಆರ್ಗ್ಯಾನಿಕ್ ಆಗಿರ್ತಕ್ಕಂತಹ ಒಂದು ಸಾವಯವ ಗೊಬ್ಬರಗಳಲ್ಲಿ ಇರ್ತಕ್ಕಂತಹ ಒಂದು ರೋಗ ನಿರೋಧಕ ಅಂಶಗಳನ್ನ ಬಳಸ್ಕೊಂಡು ನಾವು ಈ ಒಂದು ಸಸಿಗಳನ್ನ ತಯಾರು ಮಾಡ್ಬೋದು. ಸುಮಾರು 3 ಎಕರೆಗೆ ನಾನು ಎರಡು ವರ್ಷದ ಕೆಳಗೆ 3 ವರ್ಷದ ಕೆಳಗೆ ನಾನೇ ರೆಡಿ ಮಾಡ್ಕೊಂಡು ತೋಟದಲ್ಲಿ ಹಾಕಿರೋದ್ರಿಂದ ಜಾಸ್ತಿ ಗಿಡಗಳು ಹೋಗೋದಿಲ್ಲ ಸ್ನೇಹಿತರೆ. ಜಾಸ್ತಿ ಗಿಡ ಹೋಗೋದು ಏನು ಅಂತಂದ್ರೆ, ಮುಖ್ಯವಾಗಿ ಅದೇ ಭೂಮಿಯಲ್ಲಿ ಇರ್ತಕ್ಕಂತಹ ಮಣ್ಣನ್ನು ಬಳಸಿ ನಾವು ಸಸಿಯನ್ನ ತಯಾರು ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ತಯಾರು ಮಾಡಿದ್ರೆ ಆ ಸಸಿ ಸಿಡಿಯೋದಿಲ್ಲ. ನಾವು ಕೆಲವರೆಲ್ಲ ನಮ್ಮ ರೈತರು ಹೆಂಗ್ ಮಾಡ್ತಾರೆ ಅಂದ್ರೆ, ಕೆರೆ ಮಣ್ಣು ಹೊಡಿಸ್ತಾರೆ, ಮರಳು ಹೊಡಿಸ್ತಾರೆ, ಬೇರೆ ಅದಕ್ಕೆ ನಮ್ಮ ಜಮೀನಿನ ಮಣ್ಣಿಗೆ ವಿರುದ್ಧವಾದಂತಹ ಮಣ್ಣನ್ನ ಹಾಕೋದು ಬಹಳ ದೊಡ್ಡ ತಪ್ಪಾಗುತ್ತೆ ಸ್ನೇಹಿತರೆ. ಆ ಒಂದು ವಾತಾವರಣದ ಆ ಮಣ್ಣಿನಲ್ಲಿ ಬೆಳೆದಂತ ನ್ಯೂಟ್ರಿಷನ್ಸ್ ಬೇರೆ, ನಮ್ಮ ನೆಲದಂತೆ ಇರ್ತಕ್ಕಂಥ ನ್ಯೂಟ್ರಿಷನ್ಸ್ ಬೇರೆ. ದಯವಿಟ್ಟು ರೈತರಲ್ಲಿ ನಾನು ಕೇಳ್ಕೊಳ್ಳೋದೇನಂತಂದ್ರೆ, ನಿಮ್ಮ ಮಣ್ಣನ್ನ ಬಳಸಿ, ಕೊಟ್ಟಿಗೆ ಗೊಬ್ಬರವನ್ನ ಬಳಸಿ, ಮತ್ತೆ ಟ್ರೈಕೋಡರ್ಮವನ್ನ ಬಳಸಿ ಮಣ್ಣನ್ನ ಸಿದ್ಧಪಡಿಸ್ಕೊಂಡು ಪಾಕೆಟ್ ಮಾಡ್ರಿ. ಪಾಕೆಟ್ ಮಾಡಿದ್ರೆ ಬೇಗ ನಿಮ್ಮ ಒಂದು ಮಣ್ಣಿನ ಗುಣಗಳಿಗೆ ಆ ಒಂದು ಪಾಕೆಟ್ ನಲ್ಲಿರ್ತ ಮಣ್ಣು ಬೆಳೆದಂತ ಸಸಿ ನಿಮ್ಮ ಮಣ್ಣಿಗೆ ಬೇಗ ಒಗ್ಗಿಕೊಳ್ಳುತ್ತೆ. ಇಲ್ಲ ಅಂತಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ನೋಡ್ರಿ. ಗೋಟನ್ನೆಲ್ಲ ಜೋಡಿಸಿದೀನಿ, ಅದ್ರ ಮೇಲೆ ತೆರಳಾಗಿ ಆ ಮಣ್ಣನ್ನೇ ಆತರ ಒಟ್ಟು ಗೋಟ್ ಕಾಣಿಸ್ಬಾರ್ದು. ಗೋಟ್ ಕಾಣಿಸ್ತೇ ಇರೋ ರೀತಿಯಾಗಿ ಎಲ್ಲ ಮುಚ್ತಾ ಹೋಗ್ಬೇಕು ಸ್ನೇಹಿತರೆ. ಕಲ್ಲು ಏನಿದ್ರು ಎಲ್ಲ ಆರ್ಸಕ್ತು. ನಾನು ಸೊಟ್ಟು ಮಣ್ಣು ತೊಟ್ಟಿಯಲ್ಲಿ ಹಾಕಿರೋದ್ರಿಂದ ಆ ಮಣ್ಣು ಉಳ್ಕೊಂಡತೆ. ಗೊಬ್ಬರ ಒಟ್ಟು ಫಲವತ್ತಾಗಿ ಒಂದು ಗೊಬ್ಬರದ ಮಣ್ಣು ತಯಾರಾಗೈತೆ. ಈ ತರ ನಾವು ಮಡಿಯನ್ನ ಸಿದ್ಧ ಮಾಡ್ಕೊಂಡ್ಬಿಟ್ಟು ಮಾಡೋದ್ರಿಂದ ಗೋಟು ಮೊಳಕೆ ಒಡೆಯದೇ ಇರುವ ಗೋಟುಗಳ ಪ್ರಮಾಣವನ್ನ ನಾವು ಕಡಿಮೆ ಮಾಡ್ಬೋದು ಸ್ನೇಹಿತರೆ. ಇಲ್ಲ ಅಂತಂದ್ರೆ ಸುಮಾರು ಏನಿಲ್ಲ ಅಂತಂದ್ರೆ 1000 ಗೋಟಿದಾವೆ ಅಂದ್ರೆ 100-200 ಗೋಟು ವೇಸ್ಟ್ ಆಗೋ ಸಾಧ್ಯತೆಗಳು ತುಂಬಾನೇ ಇರ್ತವೆ. ಮತ್ತೆ ಸ್ಪೇಸನ್ನು ನಾವು ಸಾಕಷ್ಟು ಕೊಟ್ಟಿರೋದ್ರಿಂದ ಒಂದು ಗಿಡ ಕಿತ್ಕೊಳ್ಳೋದಕ್ಕೂ ನಮಗೆ ತುಂಬಾನೇ ಅನುಕೂಲ ಆಗುತ್ತೆ ಅಂತಂದು ಹೇಳ್ಬೋದು ಸ್ನೇಹಿತರೆ. ಈ ಮುಖಾಂತರವಾಗಿ ನಾವು
ಒಂದು ಇದನ್ನು ಸಿದ್ಧ ಮಾಡ್ಕೊಬೋದು. ನೋಡಿ ಈ ಥರ ಸ್ಪೇಸ್ ಇರೋದನ್ನೆಲ್ಲ ನಾನು ಮುಚ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಮೇಲ್ ಗೋಟ್ ಕಾಣಿಸ್ಬಾರ್ದು. ನಂತರ ಗೋಟು ನೀರು ಹಾಕಿ ಎಲ್ಲ ಸೊಂದಿಗೆಲ್ಲ ಕುತ್ಕೊಂಡು ಫಿಟ್ ಆದ್ಮೇಲೆ ಅದು ತಾನೇ ಹೊಡ್ಕೊಳತ್ತೆ. ಆಮೇಲೆ 1 ತಿಂಗಳು 2 ತಿಂಗಳು ಬಿಟ್ಟು ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಣ್ಣು ಹಾಕಿದ್ರು ಹಾಕ್ಬೋದು. ಯಾಕಂದ್ರೆ ನೀರು ಹಾಕಿ ಮಾಡಿ ಗೋಟೆಲ್ಲ ಮೇಲಕ್ಕೆ ಬಂದಿರುತ್ತೆ. ಎಲ್ಲೆಲ್ಲಿ ಗೋಟ್ ಕಾಣಿಸುತ್ತೋ ಅಲ್ಲೆಲ್ಲ ತೆಳ್ಳಗೆ ಆ ಥರ ಮಣ್ಣು ಹಾಕೊಂಬೇಕು. ಮಣ್ಣು ಹಾಕೊಂಡ್ರೆ ಏನು ಸಮಸ್ಯೆ ಆಗಲ್ಲ, ಚೆನ್ನಾಗಿ ಬರ್ತತೆ. ಬೇಡ ಅಂತಂದ್ರೆ ನೀವು 90 ಸ್ಪ್ರೇ ಮಾಡ್ಕೊಬೋದು, ಇಲ್ಲ ಟಾನಿಕ್ ಯಾವ್ದನ್ನ. ನನಗೇನೆ ವೇಸ್ಟ್ ಡಿಕಂಪೋಸರ್ ಐತಿ, ಅದನ್ನೇ ಹಾಕ್ತೀನಿ ನಾನು. ಅದನ್ನೇ ಹಾಕಿದ್ರೆ ಒಂದು ಲೀಟರ್ ನೀರಿಗೆ 1 ಲೀಟರ್ ವೇಸ್ಟ್ ಡಿಕಂಪೋಸರ್ ಬಳಸಿ ನೋಡ್ರಿ. ಈಗ ಕಂಪ್ಲೀಟಾಗಿ ಎಲ್ಲ ಮುಚ್ಚಿದ್ದೀನಿ, ನೀರು ಹಾಕ್ತಾ ಇದ್ದೀನಿ. ಚೆನ್ನಾಗಿ ನೆನೆಸ್ಬೇಕು. ಫಸ್ಟ್ ಟೈಮ್ ಅಲ್ಲ, ಚೆನ್ನಾಗಿ ನೆನೆಸ್ಬಿಟ್ಟು ನೋಡ್ರಿ ಎಲ್ಲ ಕೊಡದಲ್ಲಿ ಎಲ್ಲ ಕಂಪ್ಲೀಟಾಗಿ ಸ್ವಲ್ಪ ಚೆನ್ನಾಗಿ ನೀರು ಹಾಕ್ತಾ. ಡ್ರಮ್ ನೋಡ್ರಿ ಅಲ್ಲಿ ಕಾಣಿಸ್ತಿರೋದ್ರಿಂದ ಇದಾಗ್ತಾ ಇಲ್ಲ ನೀರು ತಂದು ಹಾಕೋದಕ್ಕೆ. ಅದಕ್ಕೆ ನಾನು 4ರಿಂದ 5 ಡ್ರಮ್ಮು 5 ಕೊಡ ನೀರು ಹಾಕ್ತಾ ಇದ್ದೀನಿ ನೋಡ್ರಿ. ಎಲ್ಲಾದ್ರೂ ಎದ್ರೂ ಎಲ್ಲ ಮುಚ್ಚಬೇಕಾಗ್ತದೆ. ಗೋಟು ಯಾವುದೇ ರೀತಿಯಲ್ಲಿ ಕಡೆಯಲ್ಲಿ ಕಾಣಿಸ್ಬಾರ್ದು. ಕಡೆಯಲ್ಲಿ ಕಾಣಿಸಿದ್ರೆ ಅದು ಇದಾಗ್ಬಿಡುತ್ತೆ. ನೋಡ್ರಿ ಮಧ್ಯಕ್ಕೆ ಒಂದು ಕೋಲ್ ಇಟ್ಟಿದ್ದೀನಿ. ಕೋಲ್ ಇಟ್ಬಿಟ್ಟು ಈ ಗರಿ ಕಟ್ ಮಾಡ್ಕೊಂಬಂದಿ ನೋಡ್ರಿ. ಆ ಮೊಟ್ಟೆನ ತೆಗೆದಾಕ್ಬಿಟ್ಟು ಗರಿ ತಗೊಂಡು ನೋಡ್ರಿ ಈ ಥರ ಜೋಡಿಸ್. ಆ ಥರ ಎಲ್ಲ ನೀಟಾಗಿ ಜೋಡಿಸ್ಬೇಕಾಗತ್ತೆ. ಯಾಕೆ ಮಧ್ಯ ಕೋಲ್ ಇಟ್ಟಿದ್ದೀನಿ ಅಂತಂದ್ರೆ ಸ್ನೇಹಿತರೆ, ಅದು ಎಲ್ಲ ಇದ್ರ ಮೇಲೆ ಕೂತ್ಕೊಂಡ್ಬಿಡುತ್ತೆ. ಕೆಳಗೆ ಗಾಳಿ ಆಡೋದಿಲ್ಲ, ಏನಿಲ್ಲ. ಸ್ವಲ್ಪ ಗಾಳಿ ಆಡಿದ್ರೆ ಬೆಟ್ರೆ. ಯಾಕಂದ್ರೆ ಕೆಲವೊಂದು ಮಣ್ಣಿನ ರಚನೆ ಕ್ರಿಯೆಗಳು ನಡೀತಾ ಇರ್ತವೆ. ಅದಕ್ಕೆ ಆ ಥರ ನೋಡ್ರಿ. ನಾನೇನು ಡ್ರಿಪ್ ಐತೆ, ಆ ಡ್ರಿಪ್ನ ಹಾಕ್ಬಿಟ್ರೆ ಸಾಕಷ್ಟು ನೀರು ತುಂಬ್ಕೊಳ್ಳುತ್ತೆ. ಇಲ್ಲೊಂದು ಅಲ್ಲೊಂದು ಐತೆ ನೋಡ್ರಿ. ಆ ಕಡೆ ಎರಡನ್ನು ಬಿಟ್ಬಿಟ್ರೆ ನಾನು ತೋಟಕ್ಕೆ ನೀರು ಬಿಟ್ಟಾಗೆಲ್ಲ ಅದು ಅಡಿಕೆ ಗೋಟಿಗೆ ಚೆನ್ನಾಗಿ ನೆಲ್ಕೊಳ್ಳುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್, ಶೇರ್, ಕಮೆಂಟ್ ಮಾಡಿ. ನಮಸ್ಕಾರ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ.